ಓಂ ನಮಃ ಶಿವಾಯ. ವಿಘ್ನೇಶ್ವರ ವೀರಭದ್ರೇಶ್ವರ ಅಗ್ನಿವೇಶ್ವರ. ವಾಟ್ಸಪ್ ಸ್ನೇಹಿತರೆ, ಫೇಸ್ಬುಕ್ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆತನ ಇರಬೇಕು ಅಂತೇಳಿ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ಎಲ್ಲ ಸ್ನೇಹಿತರುಗಳು ಚೆನ್ನಾಗಿರಬೇಕು ಅಂತ ಆಸೆ. ಏನಿಲ್ಲ ಸ್ನೇಹಿತರೆ, ಇವತ್ತು ನಿನ್ನೆವರೆಗೂ ಮೇಷ, ರಿಷಭ, ಮಿಥುನ ಹೇಳಿದ್ದೀನಿ. ಇವತ್ತು ಕರ್ಕಾಟಕ ರಾಶಿ, ಸಿಂಹ ರಾಶಿ ಇವತ್ತು ಎರಡು ಹೇಳೋಣ ಅಂಥೇಳಿ, ಆದಷ್ಟು ಬೇಗ ಹೇಳ್ಬಿಟ್ಟು ಮುಗಿಸ್ಬಿಡೋಣ ಅಂಥೇಳಿ. ನೋಡಿ, ಕರ್ಕಾಟಕ ರಾಶಿ ಭಾಳ ಚೆನ್ನಾಗಿದೆ. ಯಾಕೆ ಚೆನ್ನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ 3 ನಕ್ಷತ್ರ ಬರುತ್ತೆ. ಈ 3 ನಕ್ಷತ್ರದವರಿಗೆ ಈ ಹೂ ಹಾ ಓ ಡ ಡಿ ಮ ಗೋ ಪಿ ಡು ಡ ಡಿ ಬಿ ಇದು ಅಕ್ಷರಗಳು ಬರುತ್ತೆ. ಈ ಅಕ್ಷರದಲ್ಲಿ 3 ನಕ್ಷತ್ರಗಳಾಗುತ್ತೆ. ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇವರೊಂದು ಸ್ವಲ್ಪ ಟೈಮ್ ಚೆನ್ನಾಗಿದೆ. ಇವರಿಗೆ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಏನಾದರೂ ಒಂದು ಸಣ್ಣ ಪುಟ್ಟದಲ್ಲಿ ಸಿಕ್ಕಾಕತ್ತಾರೆ. ಮತ್ತು ಮುಂದಕ್ಕೆ ಭಾಳ ಯೋಗ ಇದೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಕೇತು ಬರೋದು ಇನ್ನೂ ಟೈಮ್ ಇದೆ. ಅಷ್ಟರೊಳಗೆ ಕೇತು ಬಂದರೂ ಕೂಡ ಏನು ಮಾಡಲ್ಲ, ಒಳ್ಳೆಯದಾಗತ್ತೆ. ಯಾಕೆ ಗುರು ಬಂದು ಸೇರ್ಕೊಂಬಿಡ್ತಾನೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ಏನೂ ಆಗೋಲ್ಲ, ಭಾಳ ಚೆನ್ನಾಗಿದೆ. ಇವತ್ತು ಗ್ರಹಗತಿಗಳು ನೋಡಿದಾಗ 3ನೇ ಮನೆ ಆದ ಮಿಥುನ ರಾಶಿಯಲ್ಲಿ ಗುರು ಕೂತ್ಕೊಂಡಿದ್ದಾನೆ. 5ನೇ ಮನೆ ಆದರೆ ಸಿಂಹ ರಾಶಿಯಲ್ಲಿ ಬಂದು ಕೇತು ಕೂತ್ಕೊಂಡಿದ್ದಾನೆ. ಅದೇ ರೀತಿ 9ನೇ ಮನೆಯಲ್ಲಿ ಬಂದು ಧನುಸು ರಾಶಿಯಲ್ಲಿ ಬಂದು ಸೂರ್ಯನು, ಮಂಗಳನು, ಶುಕ್ರನು ಕೂತ್ಕೊಂಡಿದ್ದಾನೆ. 8ನೇ ಮನೆಯಲ್ಲಿ ಬುಧ ಕೂತ್ಕೊಂಡ್ಬಿಟ್ಟಿದ್ದಾನೆ. ರಾಹು, ಶನಿ ಬಂದು 8ನೇ ಅಂತ 11ನೇ ಮನೆ ಕೂತ್ಕೊಂಡಿದ್ದಾನೆ. ಇದು ಯಾಕೆ ಕೇಳಬೇಕು ಅಂತ ಹೇಳಿದ್ರೆ, ವ್ಯತ್ಯಾಸವಾಗಿರುತ್ತೆ, ಡಿಫ್ರೆನ್ಸ್ ಇರುತ್ತೆ. ಯಾವ ನಕ್ಷತ್ರಗಳು, ರಾಶಿಗಳು ಚೇಂಜಸ್ ಆದಾಗ ಆಯಾ ರಾಶಿಗಳು, ನಕ್ಷತ್ರಗಳಿಗೆ ಪ್ರಾಬ್ಲಮ್ಗಳನ್ನು ಒಂದೊಂದು ಕೆಟ್ಟು ನಾನು ಹೇಳೋದು 1/1/2026 ನಾನು ಹೇಳ್ತಾ ಇರೋದು. ಈ ಕರ್ಕಾಟಕ ರಾಶಿಯವರಿಗೆ 26, 27, 28 ಅಲ್ಲಿವರೆಗೂ ಏನೂ ತೊಂದರೆ ಆಗಲ್ಲ. 28 ನಂತರ ಸ್ವಲ್ಪ ಪ್ರಾಬ್ಲಮ್ ಇದೆ. ಅದರಲ್ಲೂ ಕರ್ಕಾಟಕ ರಾಶಿಯವರು ಯಾರು ರಾಜಕೀಯ ವ್ಯಕ್ತಿಯಾಗಿರ್ತಾರೋ ಅವರಿಗೆ ಅದ್ಭುತವಾಗಿರುತ್ತೆ. ಯಾಕಂದರೆ ಗುರು, ಆಮೇಲೆ ಶುಕ್ರ, ಬುಧ ಇವರೆಲ್ಲ ಇವರಿಗೆ ಹೆಲ್ಪ್ ಮಾಡ್ತಿರ್ತಾರೆ. ರಾಹು, ಕೇತು ಕೂಡ ಹೆಲ್ಪ್ ಮಾಡ್ತಿರ್ತಾರೆ. ಅದರಿಂದ ಕರ್ಕಾಟಕ ರಾಶಿಯಲ್ಲಿ ಯಾರಿದ್ದಾರೋ ಭಾಳ ಅನುಕೂಲವಾಗಿರ್ತಾರೆ. ಯಾವುದೇ ಕಾರಣಕ್ಕೆ ಇಷ್ಟು ದಿವಸ ಅವ್ರು ಫಸ್ಟು ಕಷ್ಟ, ಕಂಟಕ ಶನಿ, ಜನ್ಮ ಶನಿ, ಅಷ್ಟಮ ಶನಿ ಇದೆಲ್ಲ ಹೋಯ್ತು. ಎಲ್ಲ ಹೋಗಿ ಆ ಗುರು ಬರೋವರೆಗೂ ಅಷ್ಟು ನೆಮ್ಮದಿ ಇಲ್ಲದೆ ಭಾಳ ಕಷ್ಟಪಟ್ಟರು ಕರ್ಕಾಟಕ ರಾಶಿಯವರು. ಜಿಗಿಪ್ಸೆ ಪಟ್ಟು ಏನೋ ಒಂದು ಹಂತಕ್ಕೆ ಬಂದಿದ್ದಾರೆ ಕರ್ಕಾಟಕ ರಾಶಿಯವರು. ಫಸ್ಟ್ ಕ್ಲಾಸ್ ಆಗಿದೆ, ಏನೂ ತೊಂದರೆ ಇಲ್ಲ. ನೋಡಿ, ಹೊಸ ವರ್ಷ 1ನೇ ತಾರೀಕು ಗುರುವಾರ ಬರುತ್ತೆ. ಶುಕ್ರವಾರನೇ ಅಮಾವಾಸ್ಯೆ. ಶುಕ್ರವಾರನೇ ಈ ಅಮಾವಾಸ್ಯೆ ಮುಗಿದ ತಕ್ಷಣ ಹುಣ್ಣಿಮೆ ಬಂದೇ ಬಿಡ್ತು ನೋಡ್ರಿ. ಹುಣ್ಣಿಮೆ, ಶುಕ್ರವಾರ ಹುಣ್ಣಿಮೆ, ಶನಿವಾರ ಮುಗಿದೋಗುತ್ತೆ. ಅದು ಭಾಳ ಅದ್ಭುತವಾಗಿರುತ್ತೆ. ಹೊಸ ವರ್ಷ ಎಂಟ್ರೆನ್ಸ್ ಆಗ್ತಿರೋಂಗೆ ಉದ್ಧಾರ ಆಗುವಂಥ ಬರ್ತಿರೋದು ಕರ್ಕಾಟಕ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆಲ್ಲ ಭಾಳ ಹೆಲ್ಪ್ ಆಗುತ್ತೆ. ದಯಮಾಡಿ ಕರ್ಕಾಟಕ ರಾಶಿಯವರು ದೇವಸ್ಥಾನಕ್ಕೆ ಹೋಗೋದು ಬಿಡೋಕ್ಕೆ ಹೋಗ್ಬೇಡ್ರಿ. ದೇವಸ್ಥಾನಕ್ಕೆ ಹೋಗ್ರಿ, ಧನುರ್ಮಾಸ ದೇವಸ್ಥಾನಕ್ಕೆ ಹೋಗ್ರಿ, ಕೋಪ ಮಾಡ್ಕೋಬೇಡ್ರಿ, ಹೆಂಡತಿ ಹತ್ರ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಬರುತ್ತೆ. ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯವರು ರಾಜಕೀಯದಲ್ಲಿ ಭಾಳ ಫಿಟ್ಟಾಗಿರ್ತಾರೆ. ಕೆಲವೊಂದು ನಾನು ಆಲ್ರೆಡಿ ಹೇಳಿದ್ದೆ. ವಿಜಯ್, ತಮಿಳ್ನಾಡು ಸಿನಿಮಾ ಸ್ಟಾರ್ ವಿಜಯ್ ಇದಾರಲ್ಲ, ದಳಪತಿ ವಿಜಯ್, ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆ ಅಂತ ಹೇಳಿದೆ. ಅವ್ರದ್ದು ಕನ್ಯಾ ಲಗ್ನ, ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಅದರಿಂದ ನಾನು ಅವ್ರಿಗೆ ಹೇಳಿದ್ದೆ ಆಗುತ್ತೆ ಅಂತೇಳಿ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಆಮೇಲೆ ಇವತ್ತಿನ ಪರಿಸ್ಥಿತಿಗೆ ಭಾಳ ಚೆನ್ನಾಗಿದೆ ಕರ್ಕಾಟಕ ರಾಶಿಯವರು. ಹೆದರಬೇಕಂತದ ಕೆಲಸ ಇಲ್ಲ. ಒಳ್ಳೆ ಕೆಲಸ ಕಾರ್ಯಗಳೆಲ್ಲ ಮಾಡ್ತಾ ಹೋಗಿ ಹೊಸ ಬಿಸ್ನೆಸ್ ಮಾಡೋಕ್ಕೆ 1ನೇ ತಾರೀಕು 1/1/2026. ಅದಾದ ನಂತರ 18ನೇ ತಾರೀಕು ಮೇಲೆ ನೀವು ಮಾಡಿದ್ರೆ ಇನ್ನೂ ಸಕ್ಸಸ್ಫುಲ್ ಆಗುತ್ತೆ. 18ನೇ ತಾರೀಕವರೆಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ಸರಿ ಆಗುತ್ತೆ ಸ್ನೇಹಿತರೆ. ಸ್ವಲ್ಪ ದಿವಸ ಕಷ್ಟಪಡಿ, ಫಸ್ಟ್ ಕ್ಲಾಸ್ ಆಗುತ್ತೆ. ಕರ್ಕಾಟಕ ರಾಶಿಯಲ್ಲಿ ಎಲ್ಲರೂ ಕಿಂಗ್. ನೋಡ್ತಾ ಇರಿ, ಎಲ್ಲ ರಾಶಿಗಿಂತ ಕರ್ಕಾಟಕ ರಾಶಿ ಯಾವ ಮಟ್ಟಕ್ಕೆ ಬರುತ್ತೆ ಅಂತೇಳಿ ಕಾಯೋಣ, ಆಯಿತಾ? ಅದೇ ರೀತಿ ಮತ್ತೇನೋ ಕೇಳೋದಾದರೆ ನನ್ನ ವಾಟ್ಸಪ್ ನಂಬರು, ಫೇಸ್ಬುಕ್ ನಂಬರ್, ಫೋನ್ ನಂಬರ್ ಎಲ್ಲ ಒಂದೇ, 8050105206. ಸಿಂಹ ರಾಶಿಯವರಿಗೆ 1/1/2026 ಆಗಿರುತ್ತೆ. ಅಂದರೆ ಅವ್ರ ಮನೇಲಿ ಕೇತು ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಅವರು, ಯಾಕಂದರೆ ಸೂರ್ಯಪುತ್ರನಾಗಿರ್ತಾರೆ, ಸೂರ್ಯ ಅಧಿಪತಿಯಾಗಿರ್ತಾರೆ, ಭಾಳ ಚೆನ್ನಾಗಿದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೂತೈತೆ. ಯಾಕಂದರೆ ಕೇತು ಕೂತ್ಕೊಂಡಿರೋದ್ರಿಂದ ಈ ರಾಹು ಕೇತು ಬಂದಾಗ, ಆ ಮನೆಗೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಮನೆ ಕಟ್ಟೋ ಯೋಗ ಇದೆ, ಮನೆ ತೊಗೊಳ್ಳೋ ಯೋಗ ಇದೆ, ಕಾರ್ ತೊಗೊಳ್ಳೋ ಯೋಗ ಇದೆ. ಸಿಂಹರಾಶಿಯವರಿಗೆ ಎಲ್ಲ ರೀತಿ ಅನುಕೂಲ ಇರುತ್ತೆ. ಆದರೆ ಸ್ವಲ್ಪ ಹಾರ್ಟ್ ಬೀಟ್ ಥರ ಆ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ಕಾಯಿಲೆ ಬರ್ದಂಗೆ ನೋಡಿಕೊಂಡ್ರೆ ಭಾಳ ಒಳ್ಳೆಯದು. ಭಾಳ ಒಳ್ಳೆಯದಿಂದ ಅಷ್ಟು ಅದ್ಭುತವಾಗಿರುತ್ತೆ. 2026 ಇವ್ರಿಗೂ ಸಿಂಹರಾಶಿಯವ್ರಿಗೂ ಅದ್ಭುತವಾಗಿರುತ್ತೆ. ಅದರಲ್ಲೇನು ಸಂಶಯ ಪಡಬೇಕಾಗಿಲ್ಲ ಸ್ನೇಹಿತರೆ. ಸಿಂಹರಾಶಿಯವರಿಗೆ
ಮಾ ಮೋ ಮ ಘ ಮ ಪ ಉ ತ ರ ನ ಪ ಮ ಮಿ ಮ ಮ ಡೋ ಡಿ ಡ ಇವೆಲ್ಲ ಹೆಸರುಗಳು ಬರ್ತವೆ. ಈ ಹೆಸರುಗಳಲ್ಲಿ ಅವರು ಇರ್ಬೋದು. ಮತ್ತು ಅವರಿಗೆ ಉತ್ತರ ದಿಕ್ಕು ಬಹಳ ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಪೂರ್ವ ದಿಕ್ಕು ಅಂದರೆ ಉತ್ತರ ದಿಕ್ಕಲ್ಲಿ ಇವ್ರಿಗೆ ಯಾವುದೇ ಮನೆ ಕಟ್ಟೋದಾಗಲಿ, ಉತ್ತರ ದಿಕ್ಕಿಂದ ಹೋಗೋದಾಗಲಿ, ಕೆಲಸ ಕಾರ್ಯಗಳೆಲ್ಲ ಭಾಳ ಚೆನ್ನಾಗಿರುತ್ತೆ. ಎದುರಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಫಸ್ಟ್ ಕ್ಲಾಸ್ ಆಗಿದೆ. ಸಿಂಹ ರಾಶಿಯವರು ಫಸ್ಟ್ ಕ್ಲಾಸ್ ಆಗಿದೆ. ಕಾಯಬೇಕು. ಆರೋಗ್ಯದಲ್ಲಿ ಮಾತ್ರ ಎಚ್ಚರಿಕೆಯಲ್ಲಿರಿ. ಕರ್ಕಾಟಕ ರಾಶಿಯವರು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ, ಆದರೆ ಸಿಂಹ ರಾಶಿಯವರು ಆರೋಗ್ಯದಲ್ಲಿ ಭಾಳ ಕಷ್ಟಪಡಬೇಕಾಗತ್ತೆ. ಹುಷಾರಾಗಿರಿ. ಮುಂದೆ ಹೇಳ್ತಾ ಹೋದ್ರೆ ಟೈಮ್ ಆಗೋಗ್ಬಿಡುತ್ತೆ. ನನ್ನ ವಾಟ್ಸಪ್ ನಂಬರು, ಫೇಸ್ಬುಕ್ ನಂಬರು ಎಲ್ಲ ನಂಬರು ಹೇಳಿದ್ದೀನಿ. 8050105206 ಕಾಲ್ ಮಾಡಿ ಫುಲ್ ಡೀಟೇಲ್ ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನಮಃ.